ಮೋದಿಯವರಿಂದ ಡೆವಲಪ್ಮೆಂಟ್ ಅಂದರೆ ರೋಡಿಗೆ ಹಾಕಿದ್ದಾರೆ ದುಡ್ಡೆಲ್ಲ. ಆ ರೋಡ್ಗಳ ಮೂಲಕ ಇವತ್ತು ಯಾವ ವ್ಯಾಪಾರಿ ಬರ್ತಾನೆ ಕೊಂಡ್ಕೊಂಡು ಹೋಗ್ತಾನೆ ಇವೆಲ್ಲ ಗೋಡೌನ್ಗಳಿಗೆ ಅಲ್ವಾ. ಯಾಕಂದ್ರೆ ಈಗಾಗಲೇ ನಮ್ಮ ಮೋದಿಯವರು ಅದಾನಿಗೆ ಗೋಡೌನ್ ಕಟ್ಟಿ ಬಿಡೋಕೆ ಸಾಲ ಕೊಡಿಸಿದ್ರೆ ಸಾಕಷ್ಟು. ಹರಿಯಾಣದಲ್ಲಿ ಅದು ಯಾಕಂದ್ರೆ ತೆಗೆದು ನೋಡ್ರಿ ಅದನ್ನೆಲ್ಲ. ಅವು ಪೂರ ಅದಕ್ಕೆ 3 ಕಾನೂನು ಅಂತ ಎಲ್ಲ ರೈತರು ಸಿಡಿದಿದ್ದರು. ಪಂಜಾಬ್ ಮತ್ತು ಹರಿಯಾಣ ರೈತರು, ಜೊತೆಗೆ ನಮ್ಮ ಪಶ್ಚಿಮ UP ರೈತರು. ಅದು ಮಾಡಿದಾಗ ಅಲ್ಲಿ ನಿಂತದ ಚಾರ್ ಸುಫಾರ್ ಆಗಿದ್ದಾರೆ ಮೋದಿ ಅವ್ರದ್ದು. ಅವು ಕಾನೂನು ಮತ್ತೆ ಬರ್ತಿದ್ದು ಅಂದರೆ ಕಾರ್ಪೊರೇಟ್ಗೆ ಹಾಕಿ ಕೊಟ್ಬಿಡೋರೆಲ್ಲ ಪೂರ ಇಡೀ ದೇಶದ ರೈತನ. ಇದು ಭಾಳ ಭೀಕರ ಅದು. ಇದನ್ನೆಲ್ಲನೂ ಇವತ್ತು ಚರ್ಚೆ ಮಾಡುವಂಥದ್ದು ಅನಿವಾರ್ಯದ. ಸುಭಾಷ್ ಪಾಳೇಕರ್ ಅಂತವರು, ಚುಕ್ಕಿ ನಂಜುಂಡಸ್ವಾಮಿ ಅಂತವರು, ಅದೇ ಕಾಲಕ್ಕೆ ಇನ್ನುಳಿದ ಅನೇಕ ರೈತ ಪರ ಚಿಂತನೆ ಮಾಡುವವರು ಈ ದಿಶೆಯಲ್ಲಿ ಮುಂದುವರೆದ್ರೆ ಉತ್ತಮ. ಅವ್ರ ಮಾರ್ಕೆಟ್ ಅವ್ರ ಕೈ ಕೊಡಿಸೋಕೆ ಸಾಧ್ಯ ಇದೆ. ನಾನು ನಿಮ್ಮಿಂದ ಈ ಸರ್ಕಾರದ ಮೇಲೆ ಒತ್ತಡ ತರಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಒತ್ತಡ ಆಗಬಾರ್ದು. ನಮ್ಮದೇ ಸರ್ಕಾರ, ರೈತ ಸರ್ಕಾರ, ದುಡಿಯೋರ ಸರ್ಕಾರ ಆದಾಗ ಮಾತ್ರ. ಅದಾಗೋದು ಯಾವಾಗ? ಒಂದಾದಾಗ ಪ್ರತಿಯೊಂದು ಹಳ್ಳಿಗೆ ಗೋಡೌನ್ ಆದಾಗ ಮಾರ್ಕೆಟ್ ಬರ್ತದೆ. ಆರ್ಥಿಕ ಭ್ರಷ್ಟಾಚಾರ ಅಧಿಕಾರ ಬಂತಂದ್ರೆ ಸರ್ ತಮ್ಮ ಬೇಕಂತ ಕಾನೂನು ಮಾಡ್ಲಿಕ್ಕೆ ಸಾಧ್ಯದ ಅಲ್ವಾ. ಏನಂತೀರಿ? ಚುಕ್ಕಿ ನಂಜುಂಡಸ್ವಾಮಿಯವರ, ಸುಭಾಷ್ ಪಾಳೇಕರ್ ಅವರ, ನಮ್ಮ ಪೂಜಾರವರ, ನಮ್ಮ ಶಶಿಕಾಂತ್ ಗುರೂಜಿಗಳ, ಇನ್ನುಳಿದ ಎಲ್ಲ ತಜ್ಞರು ಇದಕ್ಕೆ ದಯವಿಟ್ಟು ಉತ್ತರ ನೀಡಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಈ ಮಕರ ಸಂಕ್ರಮಣ ಸಂದರ್ಭದಲ್ಲೇ ಶುಭಾಶಯ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಬೇಡಿ. S60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಂಡಿ ವಂದನೆಗಳು.